ಆಗುತ್ತೆ ಅಂತ ಅಂತಾರೆ. ನಿಂತ್ಕೊಂಡ್ರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಸಿದ್ಧಾಂಜನೇಯ ಸ್ವಾಮಿ ದೇವಸ್ಥಾನ. ಇನ್ಸ್ಟಾಗ್ರಾಮ್ ಐತಾ ನಿಮ್ದು? ಇನ್ಸ್ಟಾಗ್ರಾಮ್ ಐತಾ? ಏನು ಹೆಸರು? ವಿಕ್ಕಿ ಕುಂದನ್. ವಿಕ್ಕಿ ಕುಂದನ್. ಯೂಟ್ಯೂಬ್ನ ಐ ಮೇ ಕ್ವಿಟ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ನಾನು ಆಲ್ರೆಡಿ ಶಿವಮೊಗ್ಗ ಜಾಸ್ತಿ ಮುಂದೆ ಬಂದಿದ್ದೀನಿ. ಬೈಪಾಸಲ್ಲಿ ಇದ್ದೀನಿ, ನೋಡ್ಬೋದು ಇಲ್ಲಿ ಮೇಲ್ಗಡೆ ಇಷ್ಟು ಆಪ್ಷನ್ಸ್ ಇದಾವೆ ನಮ್ಗೆ ಹೋಗೋಕ್ಕೆ. ಬಟ್ ನಾನು ಇದರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಫಸ್ಟ್ ಆಪ್ಷನು 16 ಕಿಲೋಮೀಟರ್ ಸ್ಟೀಲ್ ಸಿಟಿ ಆಫ್ ಕರ್ನಾಟಕ, ಐರನ್ ಸಿಟಿ ಆಫ್ ಸ್ಟೀಲ್ ಆ್ಯಂಡ್ ಐರನ್ ಸಿಟಿ, ಐ ಥಿಂಕ್ ಐ ಮೇ ಬಿ ಕರೆಕ್ಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಬಾಸ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಜಸ್ಟ್ ಎಷ್ಟು ಕಿಲೋಮೀಟರ್ಸ್ ಅಂತ ನೋಡ್ತಾ ಇದ್ದೀನಿ. ಈಗ ಡೈರೆಕ್ಷನ್ಸ್ ಹಾಕೋಣ. ನಾನು ಒಂದ್ಸಲ ಹೋಗ್ಬೋದಿದ್ದೀನಿ ಅಲ್ಲಿಗೆ, ಬಟ್ ಮರ್ತಂಗಾಗಿದೆ. ಸೊ ಭದ್ರಾವತಿ ಹೋಗೋಣ. ಮಾಚನಹಳ್ಳಿ, ಸಹ್ಯಾದ್ರಿ ನರ್ಸರಿ, ಪಡತ್ಕಟ್ಟೆ. ಐ ಥಿಂಕ್ ಮಾಚನಹಳ್ಳಿ ಹೋದ್ಮೇಲೆ ಕರೆಕ್ಟಾಗಿ ಮ್ಯಾಪ್ ಹಾಕೋಣ. ಸೊ ಲೆಟ್ಸ್ ಗೋ. ಒಬ್ರೆ ಹಾಂ, ಇಬ್ರು ಕೂರಕ್ಕಾಗಲ್ಲ. ಸರಿ, ಒಬ್ರು ಆದ್ರೆ ಬರ್ರಿ. ಒಬ್ರೆ ಸಾರಿ, ಒಬ್ಬರಿಗಂತ ನಿಲ್ಸಿದ್ರೆ ಓಡೋಗ್ಬಿಟ್ರಲ್ಲ. ಅಲ್ಲ, ನಿಮ್ಮ ಹುಡುಗನ್ ಕರ್ಕೊಂಡು ಹೋಗ್ಬಿಡ್ತೀನಿ. ಇನ್ಸ್ಟಾಗ್ರಾಮ್ ಐತಾ ನಿಮ್ದು? ಇನ್ಸ್ಟಾಗ್ರಾಮ್ ಐತಾ? ಏನು ಹೆಸರು? ವಿಕ್ಕಿ ಕುಂದನ್. ಕಿಡ್ನಾಪ್ ಕಣ ನೀನು. ಕಿಡ್ನಾಪ್ ಮಾಡಿದ್ದೀನಿ ನಿನ್ನ. ಫೋನ್ ಮಾಡಿ ನೀವು ಅಪ್ಪ ಇಲ್ಲೇನಾ? ರೋಡ್ ಮಧ್ಯದಲ್ಲಿ. ಹೌದಾ? ಇಲ್ಲಿ ಹಾಕ್ತೀನಿ ಬಾ ಸೈಡ್ಗೆ. ಬಾ ಇಲ್ಲಿ ಮುಂದೆ ಬಾ. ಇನ್ಸ್ಟಾಗ್ರಾಮಲ್ಲಿ ಬರ್ತೀಯ ನಾಳೆ ನೀನು? ಹೋಗಿ ಫಾಲೋ ಮಾಡಬೇಕು. ಭಯ ಆಗ್ತಿದ್ದೆ ನಾನು, ಕಿಡ್ನಾಪ್ ಮಾಡ್ತೀರಿ ಸಹ. ಅವಾಗಿಂದ ಅವನೇನು ಅನ್ಕಂಫರ್ಟೇಬಲ್ ಆಗ್ಬಿಟ್ಟ, ಮಾತೇ ಆಗಲಿಲ್ಲ. ಲಾಸ್ಟಿಗೆ ಕೈ ಹಿಡ್ಕೊಂಡಿದ್ರು, ಕೈ ಹಿಡ್ಕೊಳ್ಳೋದು ಅಂತ ಆಯ್ತಾ. ಆಲ್ಮೋಸ್ಟ್ ಎಂಟ್ರಿಂಗ್ ಭದ್ರಾವತಿ ಇಲ್ಲಿಂದ. ಸೊ ಅದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಅದು ಬೆಂಗಳೂರು ತರೀಕೆರೆ ರೋಡು. ಡೈರೆಕ್ಟು ಸಿಟಿ ಒಳಗೆ ಹೋಗ್ದೇ ನಾವು ತರೀಕೆರೆಗೆ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು ಆ ಕಡೆ ರೋಡಿಂದ. ಬಟ್ ನನಗೀಗ ಕನ್ಫ್ಯೂಸ್ ಇರೋದು, ಸಿಟಿ ಒಳಗೆ ಹೋಗ್ಬೇಕಾ ಹೊರಗೆ ಹೋಗ್ಬೇಕಾ ಅಂತ. ಇನ್ನೊಂದ್ಸಲ ಮ್ಯಾಪ್ನ ಚೆಕ್ ಮಾಡಿ ಈ ಕಡೆಯಿಂದ ಹೋಗ್ಬೇಕಾ ಈ ಕಡೆಯಿಂದ ಹೋಗ್ಬೇಕಾ ನೋಡ್ತೀನಿ ರೀ. ಸೊ ಇದು ಒಳಗಿಂದ ಹೋಗೋಂತ ತೋರಿಸ್ತಾ ಇದೆ ಮ್ಯಾಪು. ಒಳಗಿಂದನೇ ಹೋಗೋಣ. ಬಿ ಎಚ್ ರೋಡ್, ಆಮೇಲೆ ಮಾಧವಾಚಾರ್ಯ ಸರ್ಕಲ್. ನೋಡೋಣ ಏನಾಗುತ್ತೆ ಅಂತ.
Let's see, let's go into the Bhadravati city. Bhadravati bus stand, the government bus stand, KSRTC bus stand, government KSRTC bus stand ಇದೆ. ಸೊ ಹೊರಗಡೆ ಇಬ್ಬರು ಭಾಷೆ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಪುನೀತ್ ರಾಜ್ಕುಮಾರ್. ಸೂಪರ್ ಸೂಪರ್ ಅಜರಾಮರ. ಸೊ ಇದೇ ಗೌರ್ಮೆಂಟ್ ಬಸ್ ಅಲ್ಲಿ ಹೇಳ್ತಿದ್ನಲ್ಲ, ಇಲ್ಲಿಂದ ಎಂಟ್ರಿ ಬಸ್ಸು ಅಲ್ಲಿ ಫಸ್ಟ್ ಇದ್ದಾಗ ಅಲ್ಲಿಂದ ಎಕ್ಸಿಟ್. ಸೊ ನಾವು ಇಲ್ಲಿಂದ ಎಕ್ಸಿಟ್ ಆಗೋದು ಅಂತ ಸ್ವಲ್ಪ ಮುಂದೆ ಹೋಗಿ ಮ್ಯಾಪ್ ನೋಡುವ ಸಮಯ. ವಿಶ್ವಕರ್ಮ ಶಿಲ್ಪಿ, ಅಮರ ಶಿಲ್ಪಿ, ಚಪನಚಾರಿ ಕ್ಷೇತ್ರ, ಭದ್ರಾವತಿ. ಇದು ಹೊಸ ಬ್ರಿಡ್ಜ್, ಇದು ಹಳೆ ಬ್ರಿಡ್ಜ್. ಓಕೆ, ನೋಡಿದ್ರೆ ಭದ್ರಾವತಿ ಮೇಲೆ ಈ ಸಿಟಿ ಇದೆ, ಅಲ್ಲಿ ಹಳೆ ಬ್ರಿಡ್ಜ್ ಇದೆ, ಇದು ಹೊಸ ಬ್ರಿಡ್ಜ್, ಇದೂ ಹೊಸ ಬ್ರಿಡ್ಜ್. ಅಲ್ಲ, ಎರಡು ಹಳೆ ಬ್ರಿಡ್ಜ್, ಹೊಸ ಬ್ರಿಡ್ಜ್. ಸೊ ಸ್ಟ್ರೈಟ್ ಹೋದರೆ ಕೆಂಗೇರಿ, ಸೈಡ್ಗೆ ಹೋದರೆ ತರೀಕೆರೆ. ಸೊ ನನಗೆ ಮ್ಯಾಪಲ್ಲಿ ತರೀಕೆರೆ ರೋಡ್ ಅಂತ ಇತ್ತು. ಸೊ ಐ ವಿಲ್ ಟೇಕ್ ಎ ರೈಟ್ ಹಿಯರ್ because the map are always right ಅಂತ ಹೇಳೋಕ್ಕಾಗಲ್ಲ. ಓಕೆ, ಓಕೆ, ಇಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಬರುತ್ತಂತೆ, ಅಲ್ಲಿಂದ ರೈಟಲ್ಲಿ ಅಷ್ಟೇ ತೆಗೆದುಕೊಂಡು ಇರುತ್ತೆ. ಇದು ಎಕ್ಸಾಕ್ಟ್ಲಿ
ತುಂಬ ಥ್ಯಾಂಕ್ಸ್. ಓಕೆ ಇಲ್ಲಿ ಬಾ ಬಾಯ್. ಎಲ್ಲ ಕಡೆ ಕಾಡು. ಆ್ಯಕ್ಚುಲಿ ಲೈಕ್ ಮಳೆಗಾಲದಲ್ಲಿ ಬರ್ಬೇಕಂತ ನಾವು ಸೂಪರಾಗಿ ನೋಡಿ. ಅಪ್ಪ ಅಲ್ಲಿ ನೋಡಿ ಅಲ್ಲಿ ಅಪ್ಪ ನಾನು ಬಂದಿದ್ದೆ. ನನ್ನ ಫ್ರೆಂಡ್ ಪ್ರಶಾಂತ್ ಅಂತ ನನ್ನ ಜೊತೆ ಬಂದಿದ್ದೆ, ಬಟ್ ಮರ್ತ್ಬಿಟ್ಟಿದ್ದೀನಿ. ಈ ಥರ ಇದೆ ನೀವಲ್ಲ ಕ್ಲಾಸ್ ಆಗಿದೆಪ್ಪ ಇಲ್ಲಂತ. ಅಯ್ಯೋ ಈ ಥರ ಇದೆ ಒಂದು ಸ್ವಲ್ಪ ನಿಂತ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಆಗಿದೆ ಬಂದೆ ಅನ್ಸುತ್ತೆ. ನಾನು ರೈಟ್ ಹೋಗ್ಬೇಕಾ ಈ ಕಡೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಕಡೆನೇ ಹೋಗೋಣ. ಸಿದ್ಧಾಂಜನೇಯ ಸ್ವಾಮಿ ದೇವಸ್ಥಾನ ಫೈನಲಿ ರೈಟ್ ಸೈಡ್ ನೋಡ್ಕೊಂಡು ಮೇಲಿದ್ದಾರೆ. ಸಿದ್ಧಾಂಜನೇಯ ಸ್ವಾಮಿ ದೇವಸ್ಥಾನ, ಭದ್ರಾವತಿ ತಾಲೂಕು, ಗಂಗೂರು, ತುಮಕೂರು ಜಿಲ್ಲೆ. ಗಾಡಿ ಎಲ್ಲ ಹಾಕೊಂಡು ಇಲ್ಲ ಹಾಕೋಣ ಗಾಡಿನ. ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಿದೆ ನೋಡಿ. ಆ್ಯಕ್ಚುಲಿ ನಾವು ಬಂದಾಗ ಬರೀ ಒಳಗಡೆ ಗರ್ಭಗುಡಿಲಿರೋ ಆಂಜನೇಯ ಅಷ್ಟೇ ಇತ್ತು. ಬಟ್ ಇವಾಗ ಈ ಥರ ಫುಲ್ಲು ಸುತ್ತ ಇಷ್ಟು ದೊಡ್ಡದು ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಇದೆಲ್ಲ ಹಾಕಿ ಅನ್ನೋದು ಶೆಡ್ ಎಲ್ಲ ಹಾಕಿ ಈ ಥರ ಮಾಡಿದ್ದಾರೆ. ಮುಂಚೆ ಆ ಗರ್ಭಗುಡಿಲಿ ಕಲ್ಲಾಂಜನೇಯ ಇದೆಲ್ಲ ಅದಷ್ಟೇ ಇತ್ತು, ಆಂಜನೇಯ ಮೂರ್ತಿ ಅಷ್ಟೇ ಇತ್ತು ನನ್ನ ಅಂದರೆ ಹೇಳೋ ಪ್ರಕಾರ. ಇವಾಗ ಇದೆಲ್ಲ ಮಾಡಿದ್ದಾರೆ. ಮುಂದ್ಗಡೆ ಅನ್ನದಾಸೋಹ ಭೋಜನಾಲಯ ಇದೆ, ಡೈಲಿ ಊಟ ಇರುತ್ತೆ ಅಂತ ಹಾಕಿದ್ದಾರೆ ಇಲ್ಲಿ. ಸೊ ಡೈಲಿ ಬರೋ ಭಕ್ತಾದಿಗಳಿಗೆ ಡೈಲಿ ಊಟ ಸಿಗುತ್ತೆ. ಆಗದಿದ್ರು ಅವ್ನು ನಿಂತ್ಕೊಂಡ್ರೆ ಆಗುತ್ತೆ ಅಂತ ಅಂತಾರೆ. ನಿಂತ್ಕೊಂಡ್ರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ವಾರ ವಾರ ಬರ್ತೀರಾ ನೀವು? ವಾರ ವಾರ ಬರ್ತೀರಾ?
ಮನೆ ನೆಂಟರು ಬಂದಿದ್ದಾರೆ ಅಂತ ಬಂದಿದ್ದೀರಾ? ಸರಿ ಸರಿ. ಸೊ ಫ್ರೆಂಡ್ಸ್, ಜಸ್ಟ್ ದರ್ಶನ ಆಯಿತು. ಇವಾಗ ಭೋಜನಾಲಯಕ್ಕೆ ಹೋಗ್ತಾ ಇದ್ದೀನಿ. ನಾನು ತಿಂದಿದ್ದು ಲೇಟು, ಬಟ್ ಆದರೂ ಬಂದಾಗ ಸ್ವಲ್ಪ ತಿನ್ಕೊಂಡು ಹೋಗ್ಬೇಕಂತೆ ಪ್ರಸಾದ ಅಂತ. ಸೊ ಹೋಗ್ತಾ ಇದ್ದೀನಿ ಭೋಜನಾಲಯ ಕಡೆ, ಊಟ ಮಾಡಿಕೊಂಡು ಆಮೇಲೆ ಒಳ್ಳೆ ಬೇಗ ದರ್ಶನ ಆಯಿತು. ಅಷ್ಟೊಂದೇನು ರಶ್ ಇರಲಿಲ್ಲ. ದರ್ಶನ ಆಯಿತು. ಸೊ ಗಾಡಿ ನಿಂತಿದೆ. ಸೊ ಲೆಟ್ಸ್ ಗೋ ಟು ಬ್ಯಾಕ್ ಟು ಶಿವಮೊಗ್ಗ. ಜಯ ಆಂಜನೇಯ, ಒಳ್ಳೆಯದಾಗಲಿ. ಮತ್ತೆ ಬರ್ತಾ ಇರ್ತೀನಿ. ಇವ್ರು ಮಾಡೋದಕ್ಕೆ ಎಲ್ಲಾರನ್ನ ಕರೀತವ್ರೆ, ಊಟ ಹಾಕಿ ಕರೀತಾರ. ಊಟ ಹಾಕ್ಬಿಟ್ಟು ಅವ್ರಿಗೆ ಅಪ್ಡೇಟ್ ಆಗುತ್ತೆ. ಆಮೇಲೆ ಯಾರೇ ಏನೇ ಟೂರಿಸ್ಟ್ ಹೇಳ್ಕೊಂಡ್ರು ಅಟ್ಯಾಕ್ ಮಾಡ್ತಾರೆ. ಸೊ ಆಮೇಲೆ ಮತ್ತೆ ಇವರೇ ಬೈತಾರೆ. ನೀವೇ ನೋಡಿ ಯಾವ್ದು ಸರಿ ಯಾವ್ದು ತಪ್ಪು ಆ ಥರ ಮಾಡ್ತಾರ. ಅವರಲ್ಲಿ ಇಟ್ಕೊಂಡು ಊಟ ಹಾಕ್ತಾ ಇದ್ರು ಅದಕ್ಕೆ ಮಂಗಣ್ಣಂಗೆ. ಅವು ಏನಂದ್ರೆ ಮತ್ತೆ ಮಂಗಣ್ಣ ಅಂದರೆ ಊರು ಮಂಗಣ್ಣ ಥರ ಇಲ್ಲ, ಮುಷ್ಯ ಥರ ಇಲ್ಲ. ಅವು ಅಟ್ಯಾಕ್ ಮಾಡಿದ್ರೆ ಮುಗೀತು. ಏನು ತಿಕ್ಕುರ್ಲಾಗ ಹೊಡೆದ್ರು ಬಿಡಲ್ಲ. ಓಕೆ, ರೇಟ್ ಒಂದು ಸೈಡ್ ಬೇಡ ಜಾಸ್ತಿ ಬೈಯೋದು. ಸೊ ಗಂಗೂರು ಹತ್ರ ಸಿದ್ಧಾಂಜನೇಯ ಸ್ವಾಮಿ ದೇವಸ್ಥಾನ, ಒಳ್ಳೆ ದರ್ಶನ ಆಯಿತು, ಊಟ ಆಯಿತು. ಊಟ ಅನ್ನೋಕ್ಕಿಂತ ಪ್ರಸಾದ ಆಯಿತು. ಸೊ ನಾನು ತಿಂಡಿ ತಿನ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಬರೀ ನಾನು ಏನು ಅನ್ನ ಸಾಂಬಾರು ಅಷ್ಟೇ ತಿಂದಿದ್ದು ಪ್ರಸಾದ ಅಂತ. ಇನ್ನೂ ಪಾಯಸ ಇತ್ತು ಮತ್ತು ಪಲ್ಯ ಇತ್ತು, ನಾನು ತಿನ್ನಲಿಲ್ಲ. ಬಟ್ ಇಟ್ ವಾಸ್ ಗುಡ್, ಸಕ್ಕತ್ತಾಗಿತ್ತು. ದಿನ ಇರುತ್ತಂತೆ ಊಟ, ಮಸ್ತು. ಬಟ್ ಏನಂದರೆ ಸೆಲ್ಫ್ ಸರ್ವಿಸು ಆ್ಯಂಡ್ ನಮ್ಮ ತಟ್ಟೆ ನಾವೇ ತೊಳ್ಕೋಬೇಕು, ಅದೊಂದಿದೆ. ಆ್ಯಂಡ್ ಅಲ್ಲಿ ಇನ್ನೊಂದೇನಂದರೆ ಒಬ್ರು ಲೇಡೀಸ್ ಇದ್ರು ಸೂಪರ್ವೈಸರ್ ಅಂತ. ಅವರು ಚಿಕ್ಕ ಮಗು ತಟ್ಟೆ ತೊಳ್ಕೊಂಬಂದರೆ ಕರೆಕ್ಟಾಗಿ ಕ್ಲೀನ್ ಆಗಿದೆಯಾ ಅಂತ ನೋಡಿ ಇಡ್ತಾಯಿದ್ರು. ಸೊ ಹೈಜಿನಿಕ್ ಇದೆ ಒಂದು ಮಟ್ಟದಲ್ಲಿ. ಸೊ ಇನ್ಮೇಲೆ ಬರ್ತಾ ಇರ್ತೀನಿ ಆಗದಾಗೆಲ್ಲ ಶನಿವಾರ ಮಾಸ್ನ ನೋಡೋಕ್ಕೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ ನಾನು ಇಲ್ಲಿಗೆ ಬರೋಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ, ಅದು ಹೇಳ್ತೀನಿ ಏನು ಅಂತ. ಅದು ಆ್ಯಕ್ಚುಲಿ ಇಟ್ಸ್ ಲೈಕ್ ಎ ಓತ್ ಪ್ರಾಮಿಸ್ ಟು ಮೀ ಫ್ರಮ್ ಮೈ ಸೆಲ್ಫ್. ನಾನು ನನಗೆ ಒಂದು ಪ್ರಾಮಿಸ್ ತೊಗೊಳ್ಳೋಣ ಅಂತ ಇದ್ದೀನಿ. ಇಲ್ಲಾಂದರೆ ನನಗೆ ಒಂದು ಏನದು ಒಂದು ಏಮು, ಒಂದು ಗೋಲ್ ಥರ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಅದೇನು ಅಂತ ಮುಂದೆ ಗಾಡಿ ಎಲ್ಲರೂ ಸೈಡ್ಗೆ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ನೇಚರ್ಸ್ನ ಎಂಜಾಯ್ ಮಾಡಿಕೊಂಡು ರೈಡ್ ಹೋಗ್ತಾ ಇದ್ದೀನಿ. ಸ್ಕೂಲ್ 15 ಕಿಲೋಮೀಟರ್ಸ್ ಬಂದಿದ್ದೆ ನಾನು, ಗೊತ್ತೇ ಆಗಲ್ಲ 15 ಕಿಲೋಮೀಟರ್ಸ್ ಬಂದಿರೋದು. ಇವಾಗ ಭದ್ರಾವತಿ ಇನ್ನೂ 15 ಕಿಲೋಮೀಟರ್ಸ್ ಇದೆ ಆ ಕಡೆಗೆ. ಸೊ ಲೆಟ್ಸ್ ಗೋ, ಎಂಜಾಯ್ ಮಾಡೋಣ. ಹೇಳಿದ್ದೆ ಅಲ್ವಾ ಇಲ್ಲಿ ನಿಲ್ಲಿಸ್ತೀನಿ ಸಕ್ಕತ್ತಾಗಿದೆ ಅಂತ. ಈ ಕಡೆ ವ್ಯೂ ಏನು ನೋಡ್ತೀರಾ, ನಾನು ಗಾಡಿ ನಿಲ್ಲಿಸಿರೋ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಫಿಲಮ್ ರೇಂಜ್ ತೋರಿಸ್ತೀನಿ ನೋಡಿ, ಹೆಂಗಿದೆ. ಬಾಯ್ಸ್ ಎಲ್ಲ ಈಜಾಡ್ತಾ ಇದ್ದಾರೆ ಅಲ್ಲಿ. ಸೊ ಗಾಡಿ ಇಲ್ಲಿದೆ, ಹಿಂಗೆ ನಿಲ್ಲಿಸ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀನಿ. ಸೂಪರ್ ಆಗಿದೆ ನೋಡಿ ಎದುರುಗಡೆ. ಆ ಆಂಟಿ ನನ್ನೇ ಗುರಾಯಿಸ್ಕೊಂಡು ಹೋಗ್ತಾಳೆ, ಯಾರು ಮುಚ್ಚಂದ್ರೆ ಒಬ್ಬನು ಮಾತಾಡ್ತಾನೆ. ವ್ಯೂ ಸೂಪರ್ ಆಗಿದೆ. ಸೊ ವಿ ಕ್ಯಾನ್ ಸ್ಟಾರ್ಟ್ ಹಿಯರ್. ಸೊ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ನಿಂತಿದ್ದೀನಿ. ನಾನೇನೋ ಹೇಳಬೇಕು ಅಂದಲ್ಲ, ಅದನ್ನ ಹೇಳೋಣ ಅಂತ. ಅದೇನಪ್ಪ ಅಂದರೆ ಲೈಕ್ ಲಾಗ್ ಮಾಡ್ತಾಯಿದ್ದೀನಿ ನಾನು, ಏಪ್ರಿಲಿಂದ ಮಾಡ್ತಾಯಿದ್ದೀನಿ. ಬಟ್ ಏನು ಲೈಕ್ ಕರೆಕ್ಟಾಗಿ ರಿಸಲ್ಟ್ ಇಲ್ಲ. ಅದು ಹೆಂಗೆ ಅಂದರೆ ಒಂದು 200-300 ವ್ಯೂಸ್ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಡೆಡ್ ವ್ಯೂಸ್ ಥರ ಆಗುತ್ತೆ. ಸೊ ಅದನ್ನ ಏನು ರೀಸನ್ ಏನು, ಸೊಲ್ಯೂಷನ್ ಏನು ಅಂತ ಹುಡುಕ್ತಾ ಇದ್ದೀನಿ. ಸೊ ಅದ್ರಲ್ಲಿ ಮೇನ್ ರೀಸನ್ ಏನಂತ ಗೊತ್ತಾಯಿತು ನನಗೆ ಅಂದರೆ ಕನ್ಸಿಸ್ಟೆನ್ಸಿ. ಸೊ ಕನ್ಸಿಸ್ಟೆನ್ಸಿ ಇಲ್ಲ. 2-3-4 ದಿನ ಕಂಟಿನ್ಯೂಸ್ ಮಾಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ. ಇವನ್ ನಮ್ಮ ಅಮ್ಮನೂ ಅದೇ ಹೇಳ್ತಿರ್ತಾರೆ ಯಾವಾಗಲೂ, ಕನ್ಸಿಸ್ಟೆಂಟ್ ಇಲ್ಲ ನೀನು, ಕನ್ಸಿಸ್ಟೆಂಟ್ ಆದರೆ ಆಗುತ್ತೆ ನೋಡು ಹಂಗೆ ಹಿಂಗೆ ಅಂತ. ಸೊ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೆ, ಅದಕ್ಕೆ ಪ್ರೇ ಮಾಡೋಕ್ಕೆ. ಲೈಕ್ ನಾನು ಕಂಟಿನ್ಯೂಸ್ ಆಗಿ ಇನ್ಮೇಲೆ ಮಿಸ್ ಮಾಡಿದೆ ಲಾಗ್ ಮಾಡೋಣ ಅಂತ. ಇನ್ನೊಂದೇನು ಅಂದರೆ ಲೈಕ್ ಈ ಡಿಸೆಂಬರ್ಗೆ ಇನ್ನೊಂದು 1.5 months ಇದೆ ಅಷ್ಟೇ. ಸೊ ಡಿಸೆಂಬರ್ ಮುಗಿಯೋದ್ರೊಳಗೆ ಹೆಂಗೆ ಅಂದರೆ ಲೈಕ್ ಈಗ 350 ಆಲ್ಮೋಸ್ಟ್ 350 ಅದರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಡಿಸೆಂಬರ್ ಮುಗಿಯೋದ್ರೊಳಗೆ 1000K ಆದರೆ ಲೈಕ್ 1000K ಆಗೋ ಮುಂಚೆ ನಾನೇನಂದರೆ ಡಿಸೆಂಬರ್ ಮುಗಿಯೋ ತನಕನೂ, ನ್ಯೂ ಇಯರ್ ತನಕನೂ ಕಂಟಿನ್ಯೂಸು ಡೈಲಿ ಒಂದೊಂದು ಲಾಗ್ ಹಾಕೋಣ ಅಂತ. ಇವನ್ ಇನ್ ಇನ್ಸ್ಟಾಗ್ರಾಮ್ ಮಿನಿ ಲಾಗ್ ಹಾಕ್ತೀನಿ, ಆದರೆ ಇಲ್ಲ ಕ್ಲಿಪ್ಸ್ ಹಾಕ್ತೀನಿ. ಸೊ ಡಿಸೆಂಬರ್ ಮುಗಿದು ನ್ಯೂ ಇಯರ್ ತನಕನೂ ನಾನು ಡೈಲಿ ಕಂಟಿನ್ಯೂಸ್ ಲಾಗ್ ಮಾಡೋಣ ಅಂತ, ಕಂಟಿನ್ಯೂಸ್ ಆಗಿ. ಅದಕ್ಕೆ ಕನ್ಸಿಸ್ಟೆನ್ಸಿ ಬೇಕು ಅಂತಲೇ ಈ ಡಿಸಿಷನ್ ತೊಗೊಂಡಿರೋದು ನಾನು. ಡಿಸೆಂಬರ್ ತನಕ ಮಾಡ್ತೀನಿ. ಆ್ಯಂಡ್ ನ್ಯೂ ಇಯರ್ ದಿನ ಅಕಸ್ಮಾತ್ ನಂದು 1K ಸಬ್ಸ್ಕ್ರೈಬರ್ ಆಗದೇನೆ
ಕನ್ಸಿಸ್ಟೆನ್ಸಿ ಏನಾದ್ರು ಮುರಿದೋದ್ರೆ ವ್ಲಾಗ್ನ ನಾನು ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ಆಮೇಲೆ ಏನು ಮಾಡೋದು ಅಂತ ನೋಡೋದು. ಬಟ್ ಇನ್ಸ್ಟಾಗ್ರಾಮ್ ಗ್ರೋ ಆಗ್ತಿದೆ. ಇನ್ಸ್ಟಾಗ್ರಾಮಲ್ಲಿ ಕಂಟಿನ್ಯೂ ಮಾಡ್ಬೋದೇನೋ, ಬಟ್ ಯೂಟ್ಯೂಬ್ನ ಐ ಮೇ ಕ್ವಿಟ್. ಯಾಕಂದರೆ ಏನೋ ಏನೋ ರಿಸಲ್ಟ್ ಸಿಗ್ತಾ ಇಲ್ಲ ನನಗೆ. ನಂದೇ ತಪ್ಪಿರ್ಬೋದೇನೋ. ಸೊ ಅದೊಂದು ಹೇಳೋದಿತ್ತು. ಸೊ ಅದಕ್ಕೆ ಅಂತ ಆಂಜನೇಯ ಹತ್ರ ಬಂದೆ. ಇನ್ಮೇಲೆ ಏನು ಅಂದರೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೇ ಮಾಡ್ತೀನಿ. ಅದೊಂದು ಸಿಗೋಣ ಮತ್ತೆ.